ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ರು, ಬಟ್ ನನಗೆ ಟೈಟಲ್ ಹಾಕೋಕೆ ಗೊತ್ತಿಲ್ಲ, ಹೇಗೆ ಕರೆಕ್ಟಾಗಿ ಟೈಟಲ್ ಹಾಕೋದು ಅಂತ ತುಂಬ ಜನ ಈ ರೀತಿ ಪ್ರಶ್ನೆ ವಾಟ್ಸಪ್ಪಲ್ಲಿ ಕೇಳ್ತಿದ್ರು. ಸೊ ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಹೇಗೆ ಒಂದು ಅಟ್ರಾಕ್ಟಿಂಗ್ ಟೈಟಲ್ ಹಾಕೋದು ಅಂತ. ಈ ಟೈಟಲ್ ಮತ್ತು ತಮ್ಮಲ್ಲಿ ಎರಡೂ ಸೂಪರ್ ಆಗಿದ್ರೆ ನಿಮ್ಮ ವಿಡಿಯೋ ಬೇಗ ವೈರಲ್ ಆಗುತ್ತೆ, ಜೊತೆಗೆ ನಿಮ್ಮ ಕಾಂಟೆಂಟ್ ಕೂಡ ಚೆನ್ನಾಗಿ ಇರಬೇಕು. ಅವಾಗ CTR ಇನ್ಕ್ರೀಸ್ ಆಗುತ್ತೆ, AVD ಆವ್ರೇಜ್ ವ್ಯೂ ಡ್ಯೂರೇಷನ್ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ವಿಡಿಯೋ ಬೇಗ ರೀಚ್ ಆಗುತ್ತೆ ಎಲ್ಲರಿಗೂ ಮತ್ತು ವೈರಲ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಟೈಟಲ್ ಹೇಗೆ ಕರೆಕ್ಟಾಗಿ ಹಾಕೋದು ಅಂತ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೆ ಯಾವುದೊಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಅಥವಾ ಯೂಟ್ಯೂಬರ್ ಆಗಲಿ ವಿಡಿಯೋ ತಪ್ಪದೆ ಒಂದು ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ, ಎಂತಕ್ಕಂದರೆ ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋ ಮಾಡುವ ಕಾರಣವೇನಂತ ಅಂದರೆ ತುಂಬ ಜನ ಏನಂತ ಅಂದರೆ ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಟೈಟಲ್ ಏನೂ ಹಾಕಲ್ಲ, ಬ್ಲ್ಯಾಂಕ್ ಆಗಿ ಬಿಟ್ಬಿಟ್ಟಿರ್ತಾರೆ. ಸೊ ಇದರಿಂದ ಏನಾಗುತ್ತೆ, ಅವ್ರ ವಿಡಿಯೋ ವೈರಲ್ ಆಗೋದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ತರ ಮಾಡಿದ್ರೆ ನಮ್ಮ ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತಂದರೆ ಲೈಕ್ ಕೊಡಿ, ಹಾಗೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆದರೆ ಈ ರೀತಿ ಸೂಪರ್ ಆಗಿರುವ ಕಾಂಟೆಂಟ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತರ ಮಾಡಿದ್ರೆ ನಮ್ಮ ಟಾಪಿಕ್ನೀಗ ಶುರು ಮಾಡೋಣ. ಈಗ ಫಸ್ಟು ಹೇಗೆ ಅಟ್ರಾಕ್ಟಿಂಗ್ ಟೈಟಲ್ ಹಾಕೋದು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಟೈಟಲ್ ಹೇಗೆ ಒಂದು ಅಟ್ರಾಕ್ಟಿವ್ ಅಥವಾ ಒಂದು ಮೇನ್ ರೋಲ್ ಪ್ಲೇ ಮಾಡುತ್ತೆ ವಿಡಿಯೋ ವೈರಲ್ ಆಗೋದ್ರಲ್ಲ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಟೈಟಲ್ ತಮ್ಮ ಎರಡು ಕೂಡ ಚೆನ್ನಾಗಿದ್ರೆ ಅವಾಗ ನಿಮ್ಮ ವಿಡಿಯೋ ಬೇಗ ವೈರಲ್ ಆಗುತ್ತೆ. ಹೇಗೆ ಅಂತ ಅಂದರೆ, ಈಗ ಸಪೋಸ್ ನಾವು ಹೇಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಅಂತ ಒಬ್ಬ ವ್ಯೂವರ್ ಸರ್ಚ್ ಮಾಡ್ತಿರ್ತಾನೆ. ನಾನು ಒಂದು ವಿಡಿಯೋ ಮಾಡ್ತೀನಿ ಹೇಗೆ ಕ್ರಿಯೇಟ್ ಮಾಡೋದು ಯೂಟ್ಯೂಬ್ ಚಾನಲ್ ಅಂತ. ಅದಕ್ಕೆ ಟೈಟಲ್ ಏನಾಗ್ತೀನಿ ನಾನು, ಹೌ ಟು ಕ್ರಿಯೇಟ್ ಎ ಯೂಟ್ಯೂಬ್ ಚಾನಲ್ 2025 ಕನ್ನಡ ಅಂತ ಹಾಕ್ತೀನಿ. ಈ ರೀತಿ ಹಾಕ್ತಿದ್ರೆ ತುಂಬ ಸಿಂಪಲ್ ಆಗೋಯ್ತು ಟೈಟಲ್, ಏನು ಅಟ್ರಾಕ್ಟಿಂಗ್ ಅನಿಸ್ತಿಲ್ಲ. ಅಲ್ಲಿ ನೀವೇನು ಹಾಕ್ಬೇಕು, ಒಂದು ಸ್ವಲ್ಪ ಮಿಕ್ಸ್ಚರ್ ಆ್ಯಡ್ ಮಾಡಬೇಕಾಗುತ್ತೆ. ಹೇಗೆ, ಯೂಟ್ಯೂಬ್ ಎಕ್ಸ್ಪರ್ಟ್ ಶೇರ್ಸ್ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್, ಇಲ್ಲ ಅಂತ ಅಂದರೆ ಆ್ಯನ್ ಅಮೇಝಿಂಗ್ ವೇ ಟು ಕ್ರಿಯೇಟ್ ಯುವರ್ ಫಸ್ಟ್ ಚಾನಲ್ ಆನ್ ಯೂಟ್ಯೂಬ್. ಸೊ ಈ ರೀತಿ ಹೇಗಿದೆ ನೋಡಿ, ಅಟ್ರಾಕ್ಟಿಂಗ್ ಆಗಿದೆ. ಒಂದು ವ್ಯೂವರ್ ಹೇಗೆ ಥಿಂಕ್ ಮಾಡ್ತಾನೆ ಅಂತ ನಿಮ್ಗೆ ಒಂದು ಮೈಂಡಲ್ಲಿ ಇರಬೇಕಾಗುತ್ತೆ. ಈ ರೀತಿ ಟೈಟಲ್ ಹಾಕ್ತಾರೆ ಕ್ಲಿಕ್ ಕೊಡ್ತಾನೆ, ಈ ರೀತಿ ಟೈಟಲ್ ಹಾಕ್ತಾರೆ ಕ್ಲಿಕ್ ಕೊಡಲ್ಲ, ಚೆನ್ನಾಗಿರಲ್ಲ ಅಂತ ನಿಮ್ಗೊಂದು ಮೈಂಡ್ ಸೆಟ್ ಬರಬೇಕಲ್ಲಿ. ಅವಾಗ ನೀವು ಹೇಗೆ ಟೈಟಲ್ ಹಾಕೋದು, ಪ್ರೊಫೆಷ್ನಲಾಗಿ ಬೇಕಾದ್ರೆ ನೀವು ಟೈಟಲ್ಸ್ ಹಾಕೊಬೋದು. ಆ ಪಾಯಿಂಟ್ನ ನೀವು ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಂಡ್ರೆ ಓಕೆ. ಆ ಪಾಯಿಂಟ್ ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ನೀವು ಅಟ್ರಾಕ್ಟಿಂಗ್ ಆಗಿರಬೇಕು. ಈಗ ನಿಮಗೆಲ್ಲ ಗೊತ್ತಿದೆ ಟೈಟಲಲ್ಲಿ 100 ಕೀವರ್ಡ್ಸ್ ಹಾಕ್ಬೋದು ಅಂತ. ನೀವೇನು ಮಾಡಬೇಕು, ಫಸ್ಟ್ ಒಂದು ಲಾಂಗ್ ಟೇಲ್ ಕೀವರ್ಡ್ ಹಾಕಬೇಕು, ಅದು ಅಟ್ರಾಕ್ಟಿಂಗ್ ಆಗಿರಬೇಕು ಫಸ್ಟ್. ನೆಕ್ಸ್ಟು ಸರ್ಚಿಂಗ್ ಕೀವರ್ಡ್ ಹಾಕಬೇಕು. ಉದಾಹರಣೆಗೋಸ್ಕರ ಯೂಟ್ಯೂಬ್ ಚಾನಲ್ 2025 ಕನ್ನಡ, ಅಥವಾ ಇನ್ನೊಂದೇನಂತ ಅಂದರೆ ಯೂಟ್ಯೂಬ್ ಚಾನಲ್ ಅಂತ ಹಾಕ್ಬಿಟ್ಟು ಶಾರ್ಟ್ ಟೇಲ್ ಕೀವರ್ಡ್ ಅದು ಇನ್ನೊಂದು ಹಾಕ್ಬೋದು. ಈ ರೀತಿ ಮಾಡಿ ಕ್ರಿಯೇಟ್ ಮಾಡಿ ಚಾನಲ್ನ. ಆ ರೀತಿ ಕೂಡ ಕನ್ನಡದಲ್ಲಿ ಬೇಕಾದ್ರೆ ನಾನು ಹಾಕ್ಬೋದು. ಸೊ ಅಲ್ಲೇನಾಯಿತು, 2 ಲಾಂಗ್ ಟೇಲ್ ಕೀವರ್ಡ್ 1 ಶಾರ್ಟ್ ಟೇಲ್ ಕೀವರ್ಡ್ ಆಯಿತು. ಅವಾಗ ಏನಾಗುತ್ತೆ, ಸರ್ಚಬಲ್ ಇರುತ್ತೆ, ಹಾಗೂ ಕೂಡ ಅಟ್ರಾಕ್ಟಿಂಗ್ ಆಗಿರುತ್ತೆ ಟೈಟಲು. ಇದರಿಂದ ನಿಮ್ಮ ಪರ್ಟಿಕ್ಯುಲರ್ ವಿಡಿಯೋ ಬೇಗ ವೈರಲ್ ಆಗುತ್ತೆ. ಆದರೆ ಅದೇ ಚೆನ್ನಾಗಿ ತಮ್ಮನೇಲಿ ಕೂಡ ಪ್ಲಸ್ ಕಾಂಟೆಂಟ್ ಕೂಡ ರೀಪ್ರೆಸೆಂಟ್ ಮಾಡಬೇಕು. ಅವಾಗ ಚೆನ್ನಾಗಿ ನಿಮಗೆ ಇನ್ನು ಎಂಗೇಜ್ಮೆಂಟ್ ಬರುತ್ತೆ. 200% ಈ ಪರ್ಟಿಕ್ಯುಲರ್ ಮೆಥಡ್ನ ನೀವು ಫಾಲೋ ಮಾಡಿ. ಮತ್ತು ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ರು, ಬರುತ್ತೆ ಎಷ್ಟು ಲೆಂತಲ್ಲಿ ಒಂದು ಟೈಟಲ್ ಇರಬೇಕು ಅಂತ. ಎಷ್ಟು ಅಂತ ಅಂದರೆ, ಈಗ ಸಪೋಸ್ ನಿಮಗೆ SEOಗೋಸ್ಕರ ಬೇಕಂತ ಅಂದರೆ 60 ಬಿಲೋ ಇದ್ದರೆ ಓಕೆ. ಚೆನ್ನಾಗಿ ನೀವು ಒಂದು ಶಾರ್ಟ್ ಟೇಲ್ ಕೀವರ್ಡ್ ಹಾಕಬೇಕಾಗುತ್ತೆ. ನಿಮಗೆಲ್ಲ ಗೊತ್ತಿಲ್ಲ, ಈ ಪರ್ಟಿಕ್ಯುಲರ್ ರೀಸೆಂಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, 2 ಮಿಸ್ಟೇಕ್, 2 ತಪ್ಪು ಮಾಡಬೇಡಿ ಸ್ಮಾಲ್ ಯೂಟ್ಯೂಬರ್ಸ್ ಅಂತ. ಅಲ್ಲಿ ನೋಡಿ 2 ನ್ಯೂ ಮಿಸ್ಟೇಕ್ಸ್ ಮೇಡ್ ಬೈ ಯೂಟ್ಯೂಬರ್ಸ್ ಅಂತ. ಆ ರೀತಿ ಒಂದು ಶಾರ್ಟ್ ಹಾಕಿದ್ದೀನಿ, ಶಾರ್ಟ್ ಟೇಲ್ ಕೀವರ್ಡು ತುಂಬ ಅಟ್ರಾಕ್ಟಿಂಗ್ ಅನಿಸೋದು ಓಕೆ. ಅದ್ರಗೋಸ್ಕರ ಜಾಸ್ತಿ SEO ಹೊಂದಿರುವಂಥದ್ದು. ಅದರಿಗೆ ನೀವು ಅಷ್ಟೇ ಶಾರ್ಟ್ ಟೇಲ್ ಕೀವರ್ಡ್ ಹಾಕಿ ಬೇಕಾದ್ರೆ ಚೆನ್ನಾಗಿ SEO ಮಾಡ್ಕೊಬೋದು ಅಂಡರ್ 60. ಇಲ್ಲ ಅಂತ ಅಂದರೆ ಇನ್ನೂ ಚೆನ್ನಾಗಿ SEO ಮಾಡಬೇಕು, ಇನ್ನೂ ಅಟ್ರಾಕ್ಟಿಂಗ್ ಮಾಡಬೇಕಂತ ಅಂದರೆ ಮೇಲೆ 60 ಮೇಲೆ ಹೋಗ್ಬೋದು. 60 to 80 ಅಥವಾ 90 ಇದ್ದರೆ ಸಾಕು. 100ವರೆಗೂ ಹೋಗ್ಬಿಡಿ. ಕಾರಣವೇನಂತ ಅಂದರೆ ತುಂಬ ಟೈಟಲಲ್ಲಿ ಕೀವರ್ಡ್ಸು ತುಂಬಿಟ್ರೆ ಏನಾಗುತ್ತೆ, ಕೀವರ್ಡ್ ಸ್ಟಫಿಂಗ್ ಥರ ಆಗ್ಬಿಡುತ್ತೆ, ಅವು ಕೂಡ SEO ತುಂಬ ಡ್ರಾಪ್ ಆಗುತ್ತೆ. ಈ ಪಾಯಿಂಟ್ನ ನೀವು ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಆದಷ್ಟು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮತ್ತು ಅಟ್ರಾಕ್ಟಿಂಗ್ ಆಗಿ ಪ್ಲಸ್ SEO ವಿತ್ ಸರ್ಚಿಂಗು ಚೆನ್ನಾಗಿ ಹೈ ರ್ಯಾಂಕ್ ಸರ್ಚಿಂಗ್ ಇರಬೇಕು. ಆ ರೀತಿ ಒಂದು ಶಾರ್ಟ್ ಟೇಲು, ಲಾಂಗ್ ಟೇಲು, ಈ ರೀತಿ ಒಂದು ಕೀವರ್ಡ್ಸ್ ಎಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಕನ್ನಡ ಲ್ಯಾಂಗ್ವೇಜ್ ಕೂಡ ಮಿಕ್ಸ್ ಮಾಡಬೇಕು. ಟೈಟಲ್ ಒಂದು ಸ್ವಲ್ಪ ವರ್ಡ್ಸ್ ಹಾಕಿ, ಅವಾಗ 200% ನಿಮ್ಮ ಪರ್ಟಿಕ್ಯುಲರ್ ವಿಡಿಯೋ ಬೇಗ ವೈರಲ್ ಆಗುತ್ತೆ. ಇಷ್ಟಾಯ್ತು ವಿಡಿಯೋ ಟಾಪಿಕ್ ಬಗ್ಗೆ. ಐ ಹೋಪ್ ನಿಮಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಸಿಗ್ತಾ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂತಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆ ಅಂದರೆ ಸಿಂಪಲ್, ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಕಾಮೆಂಟ್ ಮಾಡಿದ್ರೆ ಇಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬಿಲ್ಸ್ ಮತ್ತು ಕನ್ನಡ ಹೋಲಿಸಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.